ಬಿಹಾರ ಮತ್ತು ವೆಸ್ಟ್ ಬೆಂಗಾಲ್ ಚುನಾವಣೆ ಆದ ಮೇಲೆ ಅಲ್ಲಿಂದ SIR ಆದ ತಕ್ಷಣ ಮತ್ತು ಅಲ್ಲಿ ಹೊಸ ಸರ್ಕಾರಗಳು ಬಂದ ಮೇಲೆ ಅಲ್ಲಿಂದ ಬಾಂಗ್ಲಾದೇಶಗಳು ಓಡ್ ಬಂದಿದ್ದಾರೆ. ಎಲ್ಲಿ ಓಡೋಗಿದ್ದಾರೆ? ಅದಕ್ಕೆ ನೀವು ಕರ್ನಾಟಕದಲ್ಲಿ ಆಶ್ರಯ ಕೊಟ್ರಿ. ಕರ್ನಾಟಕದಲ್ಲಿ ನೀವು ಆಶ್ರಯ ಕೊಟ್ಟಿರುವ ಕಾರಣಕ್ಕಾಗಿ ಸಾವಿರಾರು ಜನ ಬಾಂಗ್ಲಾದೇಶಿಗಳು ಕರ್ನಾಟಕಕ್ಕೆ ಬಂದಿದ್ದಾರೆ. ಹಲವಾರು ಜನ ಸಿಕ್ಕಿ ಬಿದ್ದಿದ್ದಾರೆ. ಮಾಧ್ಯಮದಲ್ಲಿ ನೀವು ತೋರಿಸಿದ್ದೀರಿ, ರಾಜ್ಯದ ಜನನು ನೋಡಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲೂ ಓಡ್ತಿದೆ. ಇದನ್ನ ಸಕ್ರಮ ಮಾಡಕ್ಕೆ ಇವತ್ತು ನೀವು ಹೊರಟಿದ್ದೀರಿ ಮುಖ್ಯಮಂತ್ರಿಗಳೇ. ನಿಮ್ಮ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅಂದ್ರೆ, ನಿಮ್ಮ ಆದೇಶದ ಮೇಲೆ, ನೀವು ಲಿಖಿತ ಆದೇಶ ಕೊಟ್ಟಿಲ್ಲ, ನಿಮ್ಮ ಮೌಖಿಕ ಆದೇಶದ ಮೇಲೆ, ನಿಮ್ಮ ನಾಯಕರ ಮೌಖಿಕ ಆದೇಶದ ಮೇಲೆ ನಿಮ್ಮ BLAಗಳು ನಿಮ್ಮ ತಾಳಕ್ಕೆ ತಕ್ಕಂತೆ ಇವತ್ತು ಕುಣಿತಿದ್ದಾರೆ. ಇದರ ಪರಿಣಾಮವನ್ನ ಕಳೆದ 3 ದಿನಗಳಲ್ಲಿ ನಾವು ನೋಡಿದ್ದೀವಿ. ಹಲವಾರು ಪ್ರದೇಶಗಳಲ್ಲಿ, ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಮತ್ತು ಬೆಂಗಳೂರಲ್ಲಿ ಮುಖ್ಯವಾಗಿ ಮಸೀದಿಗಳಲ್ಲಿ ಎನ್ಯುಮರೇಷನ್ ಫಾರ್ಮ್ ಅನ್ನು ಕೊಟ್ಟಿದ್ದಾರೆ. ಶಾದಿ ಮಹಲಲ್ಲಿ ಎನ್ಯುಮರೇಷನ್ ಫಾರ್ಮ್ ಅನ್ನ 200 ಜನ, 300 ಜನ, 400 ಜನರನ್ನ ಕೂಡಿ ಹಾಕಿ ಕೊಡ್ತಾ ಇದ್ದೀರಿ. ಕಲ್ಯಾಣ ಮಂಟಪದಲ್ಲಿ ಕೂಡಿ ಹಾಕಿ ಕೊಡ್ತಾ ಇದ್ದೀರಿ. ಏನು ಉದ್ದೇಶ ನಿಮ್ದು? ನಿಮ್ಮ ಉದ್ದೇಶ ಒಂದೇ, ಅವ್ರಿಗೆ ಅಡ್ರೆಸ್ ಇಲ್ಲ, ಅವ್ರಿಗೆ ಅಕ್ರಮವಾಗಿ ಅಡ್ರೆಸ್ ಕೊಡ್ಬೇಕು, ಅವ್ರಿಗೆ ಡೋರ್ ನಂಬರ್ ಇಲ್ಲ, ಅವ್ರಿಗೆ ಯಾರ್ದೋ ಡೋರ್ ನಂಬರ್ ಹಾಕಿ ಕೊಡ್ಬೇಕು. ಇವತ್ತು ಕಾನೂನಿದೆ, ಎನ್ಯುಮರೇಷನ್ ಫಾರ್ಮ್ ಅನ್ನ ಮನೆ ಮನೆಗೆ ಹೋಗಿ ಹಂಚಬೇಕು, ಎಲ್ಲ ಪಾರ್ಟಿಯ BLAಗಳು ಇರಬೇಕು, BLO ಖುದ್ದಾಗಿ ಹೋಗ್ಬೇಕು. ನಾನು ಇಲ್ಲ ಅಂತಂದ್ರೆ ಸ್ಕ್ವೇರ್ ಅಂಟಿಸ್ಬೇಕು, ಆ ಚಿಹ್ನೆ ನಾನು ಇದ್ರೆ ಸ್ಕ್ವೇರ್ ಅಂಟಿಸ್ಬೇಕು, ನಾನು ಇಲ್ಲದೆ ಹೋದ್ರೆ ರೌಂಡ್ ಅಂಟಿಸ್ಬೇಕು, ನಾನು ಇಲ್ಲದೆ ಹೋದ್ರೆ ರೌಂಡ್ ಅಂಟಿಸ್ಬೇಕು, ನಾನು ಇದ್ರೆ ಸ್ಕ್ವೇರ್ ಅಂಟಿಸ್ಬೇಕು, ಮತ್ತೆ ಅದರಲ್ಲಿ ಬರಿಬೇಕು ಇಂಥ ದಿನ ನಾವು ಬಂದಿದ್ವಿ, ಇಂಥ ದಿನ ಬರ್ತೀವಿ. ಆದ್ರೆ ಇದೆಲ್ಲದರೂ ಕೂಡ ಉಲ್ಲಂಘನೆ ಮಾಡ್ತಾ ಇದ್ರಿ. ಯಾವುದನ್ನ ಚುನಾವಣಾ ಆಯೋಗ ಇವತ್ತು ಸೂಚನೆ ಕೊಟ್ಟಿದೆ ಮತ್ತು ನೀವು ಚುನಾವಣಾ ಆಯೋಗ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಕೊಟ್ಟಿದೆ, ಇದನ್ನ ಎಲ್ಲವನ್ನ ಕೂಡ ನೀವು ಉಲ್ಲಂಘನೆ ಮಾಡ್ತಾ ಇದ್ದೀರಿ. ಏನು ಅಡ್ವರ್ಟೈಸ್ಮೆಂಟ್ ಇದೆ ಅದರ ಉಲ್ಲಂಘನೆ ಆಗ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಸೈಬರ್ ಕೇಂದ್ರಗಳಲ್ಲಿ ಅಕ್ರಮವಾಗಿ ಬರ್ತ್ ಸರ್ಟಿಫಿಕೇಟ್ ಅನ್ನು ಹೊರಟಿದ್ದೀರಿ. ಸೈಬರ್ ಕೇಂದ್ರಗಳು ಇವತ್ತು ರಶ್. ಯಾಕೆ ರಶ್ ಅಪ್ಪ ಅಂತಂದ್ರೆ SIR ನಡೀತಾ ಇದೆ, ಅದಕ್ಕೆ ನಾನು ಅಕ್ರಮ ಸರ್ಟಿಫಿಕೇಟ್ ಕೊಡೋದು. ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ, ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನು ಕೊಡ್ತೀವಿ. ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿದವರಿಗೆ, ಕರ್ನಾಟಕ ರಾಜ್ಯದಲ್ಲಿ ಬದುಕಿದವರಿಗೆ, ಕರ್ನಾಟಕ ರಾಜ್ಯದಲ್ಲಿ ಇದ್ದವರಿಗೆ ನೀವು ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡುವ ಅಗತ್ಯ ಇಲ್ಲ. ನಾವು ಪರ್ಮನೆಂಟ್ ರೆಸಿಡೆನ್ಸ್ ಇಲ್ಲಿ, ನಮ್ದೊಂದು ಅಸ್ತಿತ್ವ ಇದೆ, ನಮ್ಗೊಂದು ಮನೆ ಇದೆ, ನಮ್ದು ವೋಟರ್ ಲಿಸ್ಟ್ ಅಲ್ಲಿ ಇದೆ, ನಮ್ಗೆ ಎಲ್ಲವೂ ಇದೆ. ನೀವು ಯಾರಿಗೆ ಕೊಡಕ್ಕೆ ಹೊರಟಿದ್ದೀರಿ? ನೀವು ಕೊಡಕ್ಕೆ ಹೊರಟಿರುವಂತದ್ದು ಯಾರೋ ದೂರದ ಬಾಂಗ್ಲಾದೇಶದಿಂದ ಬಂದವರಿಗೆ, ಅಕ್ರಮ ಮತದಾರರಿಗೆ, ಎಲ್ಲಿ SIR ನಡೆದಿಲ್ಲ ಅಲ್ಲಿಂದ ಕೂಡ ಕರ್ಕೊಂಡು ಬಂದು ಇಲ್ಲಿ ಮತದಾರನ್ನಾಗಿ ಮಾಡಿ. ನಿಮ್ಮ ಉದ್ದೇಶ ಏನು? ನಿಮ್ಮ ಉದ್ದೇಶ 2028ರಲ್ಲಿ ಅಕ್ರಮವಾಗಿ ಚುನಾವಣೆ ಗೆಲ್ಲೋದು. ರಾಜ್ಯದ ಮುಖ್ಯಮಂತ್ರಿಗಳ ಉದ್ದೇಶ ಏನು? ರಾಜ್ಯದ ಮುಖ್ಯಮಂತ್ರಿಗಳ ಉದ್ದೇಶ, ಈ ಸರ್ಕಾರದ ಉದ್ದೇಶ, ಈ ಚುನಾವಣೆ SIR ನಡೀತಾ ಇರಲಿ, ನಿಮ್ಮ ಪಾಡಿಗೆ ನಡೆಸಿ. ನಮ್ಮ ಅಧಿಕಾರಿಗಳು ಅದನ್ನು ನಡೆಸ್ತಾರೆ. ಅಕ್ರಮವಾಗಿ ಮತ್ತೊಂದು ಸಾರಿ ಚುನಾವಣೆಯನ್ನ ಗೆಲ್ಲಕ್ಕೆ ಹೊರಟಿದ್ದೀರಿ. ಅದಕ್ಕಾಗಿ ನಾನು ಇವತ್ತು ಚುನಾವಣಾ ಆಯೋಗಕ್ಕೆ ಆಗ್ರಹ ಮಾಡಿದ್ದೀನಿ, ತಕ್ಷಣ ಇದರಲ್ಲಿ ಇಂಟರ್ವ್ಯೂನ್ ಆಗಬೇಕು. ಕರ್ನಾಟಕ ರಾಜ್ಯದಲ್ಲಿ ಏನು ಅಕ್ರಮವಾಗಿ ನಡೆಸಕ್ಕೆ ಹೊರಟಿದ್ದೀರಿ, ಇದನ್ನು ಆಗಕ್ಕೆ ಬಿಡಬಾರ್ದು. ಯಾಕೆಂದ್ರೆ ನಾನು ರಾಜ್ಯಕ್ಕೆ ಒಂದು ಪ್ರಶ್ನೆ ಕೇಳ್ತೀನಿ. ನೀವು GBA ಚುನಾವಣೆಗೆ ಮಾಡಬೇಕು ಅಂತ ಹೇಳಿ ಡ್ರಾಫ್ಟ್ ಕೊಟ್ರಿ, ಚುನಾವಣಾ ಮತದಾರರ ಪಟ್ಟಿ ಕೊಟ್ರಿ, ಮತದಾರರ ಪಟ್ಟಿ ಸಕ್ರಮನೂ ಆಯಿತು. ಅವತ್ತೇ ನಾವು ಹೇಳಿದ್ವಿ, GBA ಚುನಾವಣೆಯನ್ನ ಗೆಲ್ಲುವಂತ ಏಕೈಕ ಉದ್ದೇಶಕ್ಕಾಗಿ ನೀವು ಈ ಮತದಾರರ ಪಟ್ಟಿಯಲ್ಲಿ ಅಕ್ರಮ ಮತದಾರರನ್ನು ಸೇರಿಸಿದ್ದೀರಿ, ಇದನ್ನು ಕರೆಕ್ಟ್ ಆಗಿ ಮಾಡಿ, SIR ಬರುತ್ತೆ, ಆ ಸಂದರ್ಭದಲ್ಲಿ ನೀವು ಮಾಡ್ಕೊಳ್ಳಿ, ನೀವು ಹೊಸದಾಗಿ ಒಂದು ಪಟ್ಟಿಯನ್ನು ಮಾಡುವಂತ ಅಗತ್ಯ ಇಲ್ಲ, ನಾವು ಹೇಳ್ಕೊಂಡಿದ್ವಿ. ಇವತ್ತು GBA ಚುನಾವಣೆಯ ಮತದಾರರ ಪಟ್ಟಿಯನ್ನು ಏನು ನೀವು ಸಕ್ರಮ ಮಾಡ್ಕೊಂಡು ಇಟ್ಕೊಂಡಿದ್ದೀರಿ,
ಅದು ಸಕ್ರಮ ಇಲ್ಲೋ ಅದು ಅಕ್ರಮ ಇದೆ. ಕೇವಲ ಒಂದು ಸಮುದಾಯದ ಮತದಾರರನ್ನ ಸೇರಿಸುವುದಕ್ಕೆ ವ್ಯವಸ್ಥಿತ ಷಡ್ಯಂತ್ರವನ್ನ ಈ ಸರ್ಕಾರ ಜಿಬಿಎದಲ್ಲೂ ಮಾಡಿದೆ, ಈಗಲೂ ಮಾಡ್ತಾ ಇದೆ. ನಾನು ಈ ಸರ್ಕಾರಕ್ಕೆ ಕೇಳಕ್ ಇಚ್ಛೆ ಪಡ್ತೀನಿ, ನಿಮ್ಗೆ ಬಹುಸಂಖ್ಯಾತರ ಮತ ಬೇಡವಾ? ಇವತ್ತು ಶಾದಿ ಮಹಲಲ್ಲಿ, ಕಲ್ಯಾಣ ಮಂಟಪದಲ್ಲಿ, ಮಸೀದಿಗಳಲ್ಲಿ SIR ನಡೀತಿದೆಯಲ್ಲ, ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಕೂತ್ಕೊಂಡು ನೀವು ಮಾಡ್ತಾ ಇದ್ದೀರಲ್ಲ, ಏನಿದು? ಏನ್ ಮಾಡಕ್ ಹೊರಟಿದ್ದೀರಿ? ಕಾನೂನು ಏನಿದೆ, ನೀವೇನ್ ಮಾಡಕ್ ಹೊರಟಿದ್ದೀರಿ? ಇದು ಎಲ್ಲಿದು? ಜಯನಗರದ ಗುರಪ್ಪನ ಪಾಳ್ಯದ್ದು ನಿನ್ನೆ ನಡೆದಿರುವಂತದ್ದು. ಒಂದೇ ಕಡೆ ಸೇರ್ಕೊಂಡು ಮತದಾರ ಪಟ್ಟಿಗೆ ಇನ್ಕ್ಲೂಡ್ ಮಾಡುವಂತದನ್ನ ನೀವು ಮಾಡ್ತಾ ಇದ್ದೀರಿ. ಎಲ್ಲರೂ ಒಂದ್ ಕಡೆ, BLO ಒಂದ್ ಕಡೆ, BLA ಒಂದ್ ಕಡೆ. ಇದು ನಿಮ್ದು ಕತೆ. ಯಾರ ಸಲುವಾಗಿ? ಕೇವಲ ಅಲ್ಪಸಂಖ್ಯಾತರನ್ನ ಮತದಾರ ಪಟ್ಟಿಗೆ ಸೇರಿಸುವುದಕ್ಕಾಗಿ. ನಿಮ್ಮ ಆದ್ಯತೆ ಯಾರು? ನಿಮ್ಮ ಆದ್ಯತೆ ಕರ್ನಾಟಕ ರಾಜ್ಯದ ಎಲ್ಲ ಮತದಾರರು ಅಲ್ಲ. ನಿಮ್ಮ ಆದ್ಯತೆ ಇರುವಂತದ್ದು ಕರ್ನಾಟಕ ರಾಜ್ಯದ ಕೇವಲ ಅಲ್ಪಸಂಖ್ಯಾತರು ಯಾರು ಮಸೀದಿಯಲ್ಲಿ ಮತದಾರ ಪಟ್ಟಿಗೆ ಸೇರ್ಪಡೆ ಮಾಡ್ತಾರೆ ಅವರು ಮಾತ್ರ. ಇದು ಇದನ್ನ ನಮ್ಗೆ ತೋರಿಸ್ತಾ ಇದೆ. ಎಲ್ಲ ಕಡೆಗಳಿಂದ ಇವತ್ತು ಆರೋಪಗಳು ಬರ್ತಾ ಇದ್ದಾವೆ. ಮುಖ್ಯಮಂತ್ರಿಗಳು ಏನ್ ಮಾಡಕ್ ಹೊರಟಿದ್ದೀರಿ? ನೀವು ಮುಖ್ಯಮಂತ್ರಿ ಆಗಿದ್ದೀರಿ, ನೀವು ಗೆಲ್ಬೇಕನ್ನುವಂತ ಕಾರಣಕ್ಕಾಗಿ ಅಕ್ರಮವಾಗಿ ನನ್ನ ಸೇರ್ಸಕ್ ಹೊರಟಿದ್ದೀರಿ. GBA ಚುನಾವಣೆ ಇದರ ಆಧಾರದಲ್ಲಿ ನೀವು ಮಾಡ್ತೀರಿ. ಅಕ್ರಮ ಮತದಾರ ಪಟ್ಟಿಯನ್ನ GBAದ್ದು ಮೊನ್ನೆ ನೀವು ಸರ್ವೆ ಮಾಡಿದ್ರಲ್ಲ, ಮತದಾರ ಪಟ್ಟಿ ಹೊಸದಾಗಿ ಮಾಡಿದ್ರಿ, ಅದನ್ನು ಮಾಡಿದ್ರಿ, ನಾವು ವಿರೋಧ ಮಾಡಿದ್ವಿ, ಆದ್ರೂ ನೀವು ಸಲ್ಲಿಕೆ ಮಾಡಿದ್ರಿ.